ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಬಾಳೆಹಣ್ಣಿನ ಮುಳುಕ ಮಾಡಿ ತೋರಿಸ್ತೀನಿ. ನಾವು ಬಾಳೆಹಣ್ಣು ತಿಂದು ಸ್ವಲ್ಪ ಜಾಸ್ತಿ ಆಗಿರುತ್ತೆ, ಇಲ್ಲ ಸ್ವಲ್ಪ ಅದು ಹಣ್ಣು ಜಾಸ್ತಿ ಆಗಿರುತ್ತಲ್ಲ, ಆವಾಗ ನಾವು ಈ ಥರ ಬಾಳೆಹಣ್ಣಿನ ಮುಳುಕನ್ನು ಮಾಡ್ಕೊಳ್ಳೋಣ. ಹಲಸಿನ ಹಣ್ಣಲ್ಲೂ ಮಾಡ್ತಾರೆ ಮುಳುಕ. ಹಲಸಿನ ಹಣ್ಣು ಸಿಗಲಿಲ್ಲ ಅಂತಂದವರಿಗೆ, ಮುಳುಕ ತಿನ್ನಬೇಕು ಅಂತ ಆಸೆ ಆದವರಿಗೆ ಈ ಥರ ಬಾಳೆಹಣ್ಣಿನಲ್ಲಿ ಮುಳುಕ ಮಾಡಿ ತಿನ್ಬೋದು. ಇದನ್ನ ಹೇಗೆ ಮಾಡಬೇಕಂತ ತೋರಿಸ್ತೀನಿ. ಮೊದಲಿಗೆ ಇಲ್ಲಿ ನಾನು ಒಂದು 8-10 ಬಾಳೆಹಣ್ಣನ್ನು ತಗೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಕಡಿ ತೆಂಗಿನ ತುರಿ ತಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಒಂದು ಅಚ್ಚು ಬೆಲ್ಲನ ತಗೊಂಡು ಪುಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಇಲ್ಲಿ 1 ಕಪ್ಪು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ. ಹಾಗೆ 1 ಲೋಟ ಅಕ್ಕಿನ ತಗೊಂಡಿದ್ದೀನಿ. ನಾನು ಬೆಳ್ತಿಕ್ಕಿನ ತಗೊಂಡು ಮಧ್ಯಾಹ್ನ ನೆನೆಸಿದ್ದೀನಿ. ಈ ಲೋಟದಲ್ಲಿ 1 ಲೋಟ ಅಕ್ಕಿ ತಗೊಂಡಿದ್ದೀನಿ. ಮಧ್ಯಾಹ್ನ ಇದು ನೆನೆ ಹಾಕಿದರೆ ಸಂಜೆ ಒಂದು 5-5:30 ಹಾಗೆ ಇದನ್ನು ಮಾಡಿಕೊಂಡು ತಿನ್ಬೋದು. ಹೇಗೆ ಮಾಡೋದಂತ ತೋರಿಸ್ತೀನಿ. ಮೊದಲಿಗೆ ಇಲ್ಲಿ ಬಾಳೆಹಣ್ಣನ್ನೆಲ್ಲ ಚಿಕ್ಕ ಚಿಕ್ಕ ಪೀಸ್ ಮಾಡ್ಕೊಳ್ತೀನಿ. ಮೊದಲಿಗೆ ಮಿಕ್ಸಿ ಜಾರಿಗೆ ಅಕ್ಕಿನ ಹಾಕ್ಕೊಳ್ಬೇಕು. ಅಕ್ಕಿ ಚಂದ ಮಾಡಿ ನೆನೆಸಿ ತೊಳೆದಿಟ್ಟದ್ದು. ಇವಾಗ ಇದಕ್ಕೆ ತೆಂಗಿನ ತುರಿನ ಹಾಕೊಳ್ಳೋಣ. ಈಗ ಅಕ್ಕಿನ ಮತ್ತು ತೆಂಗಿನ ತುರಿನ ಫಸ್ಟು ಗ್ರೈಂಡ್ ಮಾಡ್ಕೊಳ್ಬೇಕು. ನೀರು ಜಾಸ್ತಿ ಹಾಕೋದು ಬೇಡ, ಯಾಕಂದರೆ ಬಾಳೆಹಣ್ಣು ಮತ್ತು ಬೆಲ್ಲದಲ್ಲಿ ನೀರು ಬಿಡ್ತದೆ. ಹಾಗಾಗಿ ನೀರು ಜಾಸ್ತಿ ಹಾಕೋದು ಬೇಡ, ಎಲ್ಲ ಸ್ವಲ್ಪ ಹಾಕ್ಕೊಳ್ಳಿ, ಸ್ವಲ್ಪನೇ ಸ್ವಲ್ಪ. ಇವಾಗ ಅಕ್ಕಿ ಮತ್ತು ಕಾಯಿನ ಹಾಕಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಬಾಳೆಹಣ್ಣು ಮತ್ತು ಬೆಲ್ಲನ ಸೇರಿಸೋಣ. ಉಪ್ಪನ್ನು ಹಾಕಿ ಬಿಡೋಣ, ರುಚಿಗೆ ತಕ್ಕಷ್ಟು ಉಪ್ಪು. ಎಲ್ಲ ಚೆನ್ನಾಗಿ ನುಣ್ಣಗಾಗುವ ಹಾಗೆ ಮಿಕ್ಸಿ ಮಾಡ್ಕೊಳ್ಬೇಕು. ಇವಾಗ ನೋಡಿ ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ಇದಕ್ಕೆ ಎಷ್ಟು ಇದ್ರೆ ತೆಳ್ಳಗಾಗುತ್ತೆ, ಬಿಡ್ಲಿಕ್ಕೆ ಆಗಲ್ಲ. ಇವಾಗ ಸ್ವಲ್ಪ ಗೋಧಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪ ದಪ್ಪ ಆಗುತ್ತೆ, ಆವಾಗ ನಮಗೆ ಎಣ್ಣೆಗೆ ಬಿಡ್ಲಿಕ್ಕೆ ಚೆನ್ನಾಗಾಗತ್ತೆ. ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಥರ ಬೇಕು ಆ ಥರ ಮಿಕ್ಸ್ ಮಾಡ್ಕೊಳ್ಳಿ. ಇಷ್ಟಾದರೆ ಸಾಕು. ನಿಮಗೆ ಕೊಬ್ಬರಿ ಬೇಕು, ಕೊಬ್ಬರಿ ಏನು ಹೇಳ್ತಾರೆ, ಚಿಕ್ಕ ಚಿಕ್ಕ ಪೀಸ್ ಮಾಡಿ ಇದಕ್ಕೆ ಹಾಕ್ಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ. ಮಧ್ಯೆ ಮಧ್ಯೆ ತಿನ್ನುವಾಗ ಬಾಯಿಗೆ ಸಿಗುತ್ತಲ್ಲ, ಆವಾಗ ತುಂಬ ಟೇಸ್ಟಾಗಿರುತ್ತೆ ಒಣ ಕೊಬ್ಬರಿನ. ಇವಾಗ ಹಿಟ್ಟು ರೆಡಿಯಾಗಿದೆ. ಇವಾಗ ಗ್ಯಾಸ್ ಮೇಲೆ ಒಂದು ಪಾತ್ರನಿಟ್ಟು ಎಣ್ಣೆನ ಬಿಸಿಗಿಟ್ಟಿದ್ದೀನಿ. ಇದನ್ನ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಬಿಡೋಣ. ಈಗ ಈ ಥರ ಚಿಕ್ಕ ಚಿಕ್ಕದಾಗಿ ಸ್ಪೂನಲ್ಲಿ ಬೇಕಾದರೂ ಬಿಡಿ, ಇಲ್ಲ ಕೈಯಲ್ಲಿ ಬೇಕಾದರೂ ಬಿಡಿ, ನಿಮಗೆ ಯಾವ್ದು ಸರಿ ಅನಿಸ್ತೋ ಹಾಕಿಬಿಡಿ. ಇವಾಗ ಟರ್ನ್ ಮಾಡೋಣ. ಇವಾಗ 2 ಕಡೆ ಗೋಲ್ಡನ್ ಬ್ರೌನ್ ಆಗಿದೆ. ಇವಾಗ ತೆಗೆಯೋಣ. ನೋಡಿ, ಬಿಸಿ ಬಿಸಿಯಾದ ಬಾಳೆಹಣ್ಣಿನ ಮುಳುಕ.
ಹೀಗೆ ಎಲ್ಲ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಬಿಸಿ ಬಿಸಿಯಾದ ಬಾಳೆಹಣ್ಣಿನ ಮುಳುಕ ತುಂಬ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ಟ್ರೈ ಮಾಡಿ. ಯಾರಿಗಾದರೂ ಮುಳುಕ ತಿನ್ನಬೇಕಂತ ಆಸೆ ಆದರೆ ಈ ಥರ ಒಮ್ಮೆ ಬಾಳೆಹಣ್ಣಿನಲ್ಲಿ ಮುಳುಕ ಮಾಡಿ ತಿನ್ನಿ, ತುಂಬ ಚೆನ್ನಾಗಾಗಿರುತ್ತೆ. ಹೀಗೆ ನಾನು ಹಾಕೋ ವೀಡಿಯೋಸ್ನೆಲ್ಲ ನೋಡ್ತಾ ಇರಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್.